ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಸಮಸ್ತರ ಮಾನಸದಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಮೊದಲನೇದಾಗಿ ಆದಿಶಂಕರಾಚಾರ್ಯರ ಸಮಯದಿಂದ ಇಲ್ಲಿಯವರೆಗೆ ಯತಿಪುಂಗವರು ಪ್ರತಿನಿತ್ಯವೂ ಆರಾಧಿಸಿಕೊಂಡು ಬಂದ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವರುಗಳ ಸನ್ನಿಧಾನದಲ್ಲಿ ಪೊಡಮಟ್ಟು ಅವರ ಆಶೀರ್ವಾದ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರ ಮೇಲೆ, ಅವರ ಕುಟುಂಬದ ಮೇಲೆ, ಅವರು ಕಟ್ಟಿದ ಹೊಸ ಮನೆಯ ಮೇಲೆ, ಗೋಶಾಲೆಯ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ಸಂಪ್ರಾರ್ಥನೆ ಮಾಡಿ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಆಶೀರ್ವಾದದ ರೂಪದ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ. ಸದಾಶಿವ ಶೆಟ್ಟರು ಪ್ರಾಸ್ತಾವಿಕ ಮಾತನಾಡುವಾಗ ಹೇಳಿದರು, ಗುರುಗಳು ಬಹಳ ದೂರದಿಂದ ಬಂದಿದ್ದಾರೆ, 5:30 ಗಂಟೆ ದೂರ ಶಿರಸಿಯಿಂದ ಬಂದು ಪುನಃ 5:30 ಗಂಟೆ ಅಲ್ಲಿಗೆ ಹೋಗಬೇಕು ಎಂಬುದನ್ನು ಅವರು ನೆನಪು ಮಾಡಿಕೊಂಡ್ರು. ಮೊನ್ನೆ ಒಂದು ಘಟನೆ ನಡೆದಿದ್ದು ಹೇಗೆ, ಅಲ್ಲಿ ದೈಗೋಳಿಯಲ್ಲಿ ನಾವಿದ್ದೆವು, ಅಲ್ಲಿ ಸಭಾ ಕಾರ್ಯಕ್ರಮ ಇತ್ತು. ಸಭಾ ಕಾರ್ಯಕ್ರಮಕ್ಕೆ ಅವರಿಗೆ ಸದಾಶಿವ ಶೆಟ್ಟರಿಗೆ ಆಮಂತ್ರಣ ಇತ್ತು. ಅವರು ಏನು ಹೇಳಿದ್ರು ಅಂದರೆ, ನಾನು ಸಭೆಗೆ ವೇದಿಕೆಗೆ ಬರಲಿಕ್ಕಿಲ್ಲ, ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತೇನೆ, ಎಷ್ಟೊತ್ತಿಗೆ ಬರಲಿ? ರಾತ್ರಿ ಬರಲ್ಲ ಅಂತ ಅವ್ರು ಕೇಳಿದರು. ರಾತ್ರಿ ಬೇಡ, ನೀವು ಮಧ್ಯಾಹ್ನ ಬರ್ತೀರಾ ಅಂತ ನಾವು ಹೇಳಿದ್ವು. ರಾತ್ರಿ ಬರುವುದಾಗಿದ್ದರೆ ಬಹುಶಃ ಅವರಿಗೆ ಅವರ ತಿರುಗಾಟ ಹೆಚ್ಚಾಗ್ತಿರಲಿಲ್ಲ. ಅವರು ಹೇಗೂ ಮನೆಗೆ ಹೋಗುವಾಗ ದೈಗಳಿಗೆ ಬಂದು ಹೋಗಲಿಕ್ಕೆ ಸಾಧ್ಯ ಆಗ್ತಿತ್ತು ಅವರಿಗೆ. ಆದರೆ ಮಧ್ಯಾಹ್ನವೇ ಬನ್ನಿ ಅಂತ ನಾವು ಹೇಳಿದ್ರಿಂದ ಅವರು ದೈಗಳಿಗೆ ಬಂದು ಪುನಃ ಮಂಗಳೂರು ಕಡೆಗೆ ಹೋಗಿ ಪುನಃ ಅವರು ಈ ಕಡೆಗೆ ಬರುವ ಹಾಗೆ ಒಂದೆರಡು ತಿರುಗಾಟ ಹಿಂದೆ ಮಧ್ಯೆ ಮಾಡುವ ಹಾಗೆ ಅವರಿಗಾಯಿತು. ಅದನ್ನು ನಾವು ಬಡ್ಡಿ ಸಮೇತ ತಿರುಗಿಸಿ ಕೊಟ್ಟಿದ್ದೀವಿ. ಯಾಕೆಂದರೆ ಶಿರಸಿಯಿಂದ ಇಲ್ಲಿಗೆ ಬಂದು ಪುನಃ ಶಿರಸಿ ಸಮೀಪದ ಸಿದ್ದಾಪುರಕ್ಕೆ ನಾವು ಹೋಗುವಂಥದ್ದು. ಮೊನ್ನೆ ಅವರನ್ನು ನಾವು ಕೇಳಿದ್ವು, ಪಾಪ ನಿಮಗೆ ಸಾಯಂಕಾಲ ಬರುವ ಹಾಗೆ ನಾವು ಮಾಡಿದರೆ ನಿಮಗೆ ಒಂದೇ ತಿರುಗಾಟದಲ್ಲಿ ಆಗ್ತಿತ್ತದು. ಆದರೆ ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರಿಂದ ಬಂದು ಹೋಗಿ ಪುನಃ ಬಂದಲ್ಲಿಗೆ ಪುನಃ ಹೋಗಿ ಬರುವಂತೆ ನಿಮಗೆ ಆಯ್ತಲ್ಲ ಎಂಬುದಾಗಿ ನಾವು ಮೊನ್ನೆ ಅವರಲ್ಲಿ ನೆನಪು ಮಾಡ್ಕೊಂಡಿದ್ವು. ಆದರೆ ಈಗ ಸಮಾಧಾನ ಆಗಿದೆ. ಯಾಕೆಂದರೆ ಅವರ ಮನೆ ಮಗ್ರಹಣ ಕಾರ್ಯಕ್ರಮಕ್ಕೆ ಶಿರಸಿಯಿಂದ ಬಂದು ನಾವು ಪುನಃ ಶಿರಸಿಗೆ ಹೋಗ್ತಾ ಇದ್ದೇವೆ. ಯಾವುದು ಹೀಗೆ ನಮ್ಮನ್ನು ಭರಿಸುವಂಥದ್ದು? ಏನು ನಮ್ಮನ್ನು ಇಲ್ಲಿಗೆ ಭರಿಸಿದೆ? ನಮ್ಮನ್ನು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಅನೇಕ ಯತಿವರಣ್ಯರಿದ್ದಾರೆ, ಅವರನ್ನು ಏನು ಇಲ್ಲಿಗೆ ಕರ್ಕೊಂಡು ಬಂದಿದೆ? ನಿಮ್ಮೆಲ್ಲರನ್ನು ಕೂಡ ಯಾವುದು ಇಲ್ಲಿಗೆ ಕರ್ಕೊಂಡು ಬಂದಿರುವಂಥದ್ದು ಅಂದರೆ ಅದಕ್ಕೆ ಹೆಸರು ಪ್ರೀತಿ. ಪ್ರೀತಿ ಕರ್ಕೊಂಡು ಬಂದಿರುವಂಥದ್ದು, ಬೇರೆ ಏನೂ ಅಲ್ಲ, ಪ್ರೀತಿಗಾಗಿ ಬಂದಿರುವಂಥದ್ದು. ಅವರು ಆ ದಿನ ಮನೆ ಮಕ್ಕಳಿಗೆ ಆಮಂತ್ರಣ ಮಾಡಿದರು, ಆದರೆ ಅವರು ನಿರ್ಬಂಧ ಮಾಡಲಿಲ್ಲ. ಸಾಮಾನ್ಯವಾಗಿ ನಮಗೆ ಯಾವ ರೀತಿಯ ಕರೆ ಅಭ್ಯಾಸ ಅಂದರೆ ಗುರುಗಳು ಬರಲೇಬೇಕು, ಯಾವ ಕಾರಣಕ್ಕೂ ಬರಬೇಕು, ಬರೆದಿದ್ದರೆ ಆಗಲಿಕ್ಕೆ ಇಲ್ಲ ಅಂಥೇಳಿ ಒತ್ತಾಯ ಮಾಡಿ ಮತ್ತು ನಮಗೆ ಹಿಂದೆ ಮುಂದೆ ಬಿಡದೆ ಹೋಗಲೇಬೇಕು ಅನ್ನೋ ಸಂದರ್ಭ ನಿರ್ಮಾಣ ಮಾಡ್ತಾರೆ. ಆದರೆ ಇವರು ಹಾಗಲ್ಲ, ಇವರು ಹೀಗೆ ಇದೆ, ನಿಮಗೆ ಸಾಧ್ಯ ಇದ್ದರೆ ಬನ್ನಿ, ನೀವು ಬಂದರೆ ನಾನು ತುಂಬ ಸಂತೋಷ ಪಡ್ತೇನೆ, ಇಷ್ಟೇ ಅವ್ರು ಹೇಳಿದ್ದು. ಆದರೆ ಆ ಹೇಳಿದ ಸ್ವರ, ಮುಖ, ಭಾವ, ಧಾಟಿ ಅದು ಹೇಗಿತ್ತು ಅಂದರೆ ನೀವು ಆ ಕರೆಯನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನುವಷ್ಟು ಶಕ್ತಿ ಆ ವಾಣಿಯಲ್ಲಿತ್ತು. ಏನು ಆ ಶಕ್ತಿ ಅಂದರೆ ಪ್ರೀತಿಯೇ ಆ ಶಕ್ತಿ, ಅದು ಬೇರೆ ಏನೂ ಅಲ್ಲ. ನಮಗೆ ಮಹಾಭಾರತದ ನೆನಪಾಗ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಕೃಷ್ಣ ಸಂಧಾನದ ಸಂದರ್ಭ ಅದು. ವಿದುರನ ಮನೆಗೆ ಶ್ರೀಕೃಷ್ಣ ಹೋಗ್ತಾನೆ. ಅರಮನೆಯಲ್ಲಿ ದುರ್ಯೋಧನ ತುಂಬ ಸಿದ್ಧತೆ ಮಾಡಿದ್ದಾನೆ, ಸ್ವಾಗತಕ್ಕೆ ವೈಭವದ ಸಿದ್ಧತೆ ಆಗಿದೆ, ಮೃಷ್ಟಾನ್ನ ಭೋಜನ ಸಿದ್ಧ ಆಗಿದೆ ಅಲ್ಲಿ. ಆದರೆ ಅದನ್ನು ಬಿಟ್ಟು ಶ್ರೀಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಕೊನೆಯಲ್ಲಿ ಆಸ್ಥಾನಕ್ಕೆ ಬಂದಾಗ ದುರ್ಯೋಧನ ಆಕ್ಷೇಪ ಮಾಡ್ತಾನೆ, ರಾಜಾತಿಥ್ಯ ಇಲ್ಲಿ ನಿನ್ನನ್ನು ಎದುರು ನೋಡ್ತಾ ಇತ್ತು, ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ, ನೀನು ಬರಲಿಲ್ಲ,
ವಿದುರನ ಮನೆಗೆ ಹೋದನೇನು, ದಾಸಿಪುತ್ರ ಅವನ ಮನೆಗೆ ಹೋದನೇನು ಎಂಬುದಾಗಿ ದುರ್ಯೋಧನ ಆಕ್ಷೇಪ ಮಾಡ್ತಾನೆ. ಆಗ ಕೃಷ್ಣ ಹೇಳುವ ಮಾತಿದೆಯಲ್ಲ, ತುಂಬ ಪರಿಣಾಮಕಾರಿ. ಕೃಷ್ಣ ಹೇಳಿದ್ದೇನು? ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ಅಂದರೆ ನಾವು ಇನ್ನೊಬ್ಬರ ಮನೆಗೆ ಹೋಗಬೇಕು ಅಂದರೆ, ಇನ್ನೊಬ್ಬರ ಮನೆ ಊಟ ಮಾಡಬೇಕು ಅಂದರೆ ಅದಕ್ಕೆ ಎರಡು ಕಾರಣ ಅಂತ. ಒಂದು ಪ್ರೀತಿ ಅಂತ. ನಾವು ನಮ್ಮ ಅನ್ನ ಬಿಟ್ಟು ಬೇರೆ ಅನ್ನಕ್ಕೆ ಹೋಗಬಾರ್ದು, ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬಾರ್ದು. ಒಂದು ವೇಳೆ ಬೇರೆ ಮನೆಗೆ ಹೋಗಬೇಕು ಅಂದರೆ ಎರಡೇ ಕಾರಣ. ಒಂದು ಅತಿಶಯವಾದ ಪ್ರೀತಿ, ಆ ಪ್ರೀತಿಗೋಸ್ಕರವಾಗಿ ನಾವು ಬೇರೆಯವ್ರ ಮನೆಗೆ ಹೋಗ್ತೇವೆ, ಅವರ ಅನ್ನವನ್ನು ಊಟ ಮಾಡ್ತೇವೆ. ಇನ್ನೊಂದು ಕಾರಣ, ಹೊಟ್ಟೆಗೆ ಇಲ್ಲದಿದ್ದರೆ, ಪ್ರಾಣ ಹೋಗ್ತದೆ ಅಂತಾದರೆ, ಜೀವ ಉಳಿಸ್ಕೊಳ್ಬೇಕು ಅಂತಾದರೆ, ಆಪತ್ತು ಬಂದಿದ್ದರೆ ಎಲ್ಲಿಯಾದ್ರೂ ಹೋಗಿ ಆಶ್ರಯ ಪಡ್ಕೊಳ್ಬೇಕಲ್ವ, ಆಗ ಬೇರೆಯವ್ರ ಮನೆಗೆ ಹೋಗ್ಬೋದಂತೆ. ಈ ಎರಡೂ ಕಾರಣ ಬಿಟ್ಟು ಬೇರೆ ಕಾರಣಕ್ಕೆ ಇನ್ನೊಂದು ಕಡೆಗೆ ಹೋಗಬಾರ್ದು, ಇನ್ನೊಂದು ಮನೆಗೆ ಹೋಗಬಾರ್ದು ಎಂಬುದಾಗಿ ಕೃಷ್ಣ ಹೇಳಿದ್ದು ಅಂತ. ಕೃಷ್ಣ ದುರ್ಯೋಧನನ ಕೇಳ್ತಾನೆ, ನನಗೂ ನಿನಗೂ ಯಾವ ಪ್ರೀತಿಯೂ ಇಲ್ಲ, ನಿನಗೂ ಗೊತ್ತಿದೆ ನನಗೂ ಗೊತ್ತಿದೆ. ನೀನು ನನ್ನನ್ನು ಶತ್ರು ಅಂತಲೇ ನೋಡ್ತೀಯ, ನಾನು ನಿನ್ನನ್ನು ಭೂಮಿಗೆ ಭಾರ ಅಂತಲೇ ನೋಡ್ತೇನೆ. ನಮ್ಮ ಮಧ್ಯೆ ಯಾವ ಪ್ರೀತಿಯೂ ಕೂಡ ಇಲ್ಲ. ನಚ ಸಂಪ್ರೀಯಸೇ ತಾತ, ನಚ ಸಂಪ್ರೀಯಸೇ ತಾತ, ನಚೈವ ಆಪದ್ಗತ ಭಯಂ. ಮತ್ತು ನಿನ್ನ ಮನೆಯ ಅನ್ನ ತಿನ್ನುವಂಥ ಆಪತ್ತು ನನಗೆ ಬರಲಿಲ್ವಲ್ಲ, ಅಂಥ ಕಷ್ಟ ನನಗಿಲ್ಲ, ನಾನು ಯಾಕೆ ನಿನ್ನ ಮನೆಗೆ ಬರಲಿ, ನಿನ್ನ ಮನೆ ಅನ್ನವನ್ನು ಊಟ ಮಾಡಲಿ ಎಂಬುದಾಗಿ ಕೃಷ್ಣ ಹೇಳುವಾಗ ಅಲ್ಲಿಯ ಸಂದೇಶ ತುಂಬ ಸ್ಪಷ್ಟ. ನಾವು ಹೆಜ್ಜೆ ಕಿತ್ತಿಡ್ತೇವೆ ಅಂತಂದರೆ, ಇನ್ನೊಬ್ಬರ ಮನೆಗೆ ನಾವು ಹೋಗ್ತೇವೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮಗೆ ಪ್ರೀತಿ ಅಂತ, ಆ ಪ್ರೀತಿಗೋಸ್ಕರ ಹೋಗುವಂಥದ್ದು ಅಂತ. ಇವತ್ತು ಕಾಲ ಹೇಗೆ ಬಂದಿದೆ ಅಂದರೆ, ಪ್ರೀತಿಗೋಸ್ಕರವೇ ಬೇರೆಯವ್ರ ಮನೆಗೆ ನಾವು ಹೋಗ್ತೇವೆ ಅಂತಿಲ್ಲ, ವ್ಯವಹಾರಕ್ಕಾಗಿ ಹೋಗ್ತೇವೆ, ಇನ್ನೇನೋ ಕಾರಣಕ್ಕೋಸ್ಕರವಾಗಿ. ಒಂದು ತೋರಿಕೆಯ ವಿಶ್ವಾಸ, ನಿಜವಾಗಿ ಆಗಬೇಕಾದ್ದು ಬೇರೆ ಏನೋ ಒಂದು ಲಾಭ ಇರ್ತದೆ, ಅದಕ್ಕೋಸ್ಕರವಾಗಿ ಹೋಗೋದುಂಟು ಅಂತ. ಹಾಗಲ್ಲ ಅಂತ, ಪ್ರೀತಿಯಿಂದ ತಾನೇ ಹೋಗಬೇಕು ಅಂತ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಾವಿಲ್ಲಿಗೆ ಬಂದು ಸದಾಶಿವ ಶೆಟ್ಟರು ಅವ್ರೇನು ಹೇಳಿದ್ರು, ಒಂದು ಆತ್ಮೀಯ ಬಾಂಧವ್ಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ಮೊದಲ ನೋಟದಲ್ಲಿ ಒಂದು ಪ್ರೀತಿ ಏರ್ಪಟ್ಟಿದ್ರ ಬಗ್ಗೆ ಅವರು ಹೇಳಿದರು. ನಮ್ಮ ಅನುಭವ ಕೂಡ ಅದೇ ಇದೆ. ಈ 3 ಭೇಟಿ 300 ಭೇಟಿಗಿಂತ ಹೆಚ್ಚಾಗಿದೆ. ಇದು 3 ಜನ್ಮ ಹಳೆಯ ಪರಿಚಯದಂತೆ ಆಗಿದೆ. ಇದು ನಾವೇನು ಗಂಟೆಗಟ್ಟಲೆ ಮಾತಾಡಲಿಲ್ಲ. ಮೊನ್ನೆ ದೇಗುಳಿಯಲ್ಲಿ ಮಾತನಾಡುವ ವಾತಾವರಣ ಕೂಡ ಇರಲಿಲ್ಲ, ತುಂಬ ಶಬ್ದ ಇತ್ತು, ಅಲ್ಲಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಆದರೂ ಕೂಡ ನೀವು ಪ್ರೀತಿಯ ವಿನಿಮಯಕ್ಕೆ ಭಾಷೆಯೇ ಬೇಕು ಅಂತ ಇಲ್ಲ, ಶಬ್ದ ಬೇಕು ಅಂತ ಇಲ್ಲ, ಗಂಟೆಗಳು ಬೇಕು, ದಿನಗಳು ಬೇಕು ಅಂತಿಲ್ಲ, ಅಲ್ಲಿ ದ್ರವ್ಯ ವಿನಿಮಯ ಆಗಬೇಕು ಅಂತಿಲ್ಲ, ಅಲ್ಲಿ ಹಣಕಾಸಿನ ಸಂದರ್ಭ ಏನೂ ಇಲ್ಲ. ಅದು ಪ್ರೀತಿಯನ್ನು ಕಡಿಮೆ ಮಾಡ್ತದೆ ಎಷ್ಟೋ ಬಾರಿ. ಅದು ಇಲ್ಲದಿದ್ದರೆ ಪ್ರೀತಿ ತುಂಬ ಚೆನ್ನಾಗಿರ್ತದೆ. ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿರ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಮಧ್ಯೆ ಬರೋದು ಯಾವುದು ಅಂದರೆ ಆಸ್ತಿ ಪಾಸ್ತಿ, ಹಣಕಾಸು ತಾನೇ. ಹಣ ಪ್ರೀತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಇಲ್ಲ ಎಲ್ಲಿಯೂ ಕೂಡ ಅಂತ. ಹಾಗಾಗಿ ಆ ಸಂಪ್ರೀತಿ, ಆ ಪ್ರೀತಿ ಅದು ಜೀವನದ ಸಾರ ಎಂಬುದಾಗಿ ನಮ್ಮ ಒಂದು ಭಾವನೆ. ಸದಾಶಿವ ಶೆಟ್ಟರು ಈ ಮನೆಯನ್ನು ಯಾಕೆ ಕಟ್ಟಿದರು, ಲೀಲಾ ಸದನವನ್ನು ಯಾಕೆ ಕಟ್ಟಿದರು? ಪ್ರೀತಿಗೋಸ್ಕರ ಕಟ್ಟಿದರು. ಏನು ಪ್ರೀತಿ ಇದ್ದಂದರೆ, ಮನೆಯ ಸದಸ್ಯರೆಲ್ಲ ಬರಬೇಕು, ಎಲ್ಲ ನಮ್ಮ ಒಟ್ಟಿಗೆ ಇರಬೇಕು, ಇರಲಿಕ್ಕೆ ಒಂದು ಸ್ಥಾನ ಬೇಕು ಅಂತ. ಇರುವ ಮನೆ ಸ್ಥಳ ಸಾಕಾಗಲಿಲ್ಲ, ಹಾಗಾಗಿ ಎಲ್ಲರೂ ಬಂದು, ಹೊಸ ತಲೆಮಾರು, 4ನೇ ತಲೆಮಾರು, ಅವರೆಲ್ಲರೂ ಬಂದು ಇರಲಿಕ್ಕೆ, ಒಟ್ಟಿಗೆ ಇರಲಿಕ್ಕೆ ಒಂದು ಸ್ಥಳ ಬೇಕು ಅಂತ. ಅದೇನದು? ಪ್ರೀತಿ ಅಂತ. ಹಾಗೆ ಆಗಬೇಕು ಅಂತ ಹೇಳಿದ್ಯಾರು? ಅವರ ತಾಯಿ ಲೀಲಾವತಿ ಹೇಳಿದ್ದು ಅದನ್ನು, ಹೀಗಾಗಬೇಕು ಅಂತ. ಆ ತಾಯಿಯ ಮೇಲಿನ ಪ್ರೀತಿ ಮಾಡಿಸ್ತು ನೋಡಿ. ಇಲ್ಲೆಲ್ಲ ಏನು ಕೆಲಸ ಮಾಡ್ತಾ ಇದೆ ಅಂತ, ಪ್ರೀತಿಯೇ ಕೆಲಸ ಮಾಡ್ತಾ ಇರುವಂಥದ್ದು ಅಂತ. ತಾಯಿಯ ವಾಕ್ಯ, ತಾಯಿಯ ಮೇಲಿನ ಪ್ರೀತಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನುವಂಥ ಒಂದು ಭಾವ, ಇದೆಲ್ಲ ಇವತ್ತು ಅಪರೂಪ ಆಗಿದೆ. ಇವತ್ತು ನಾವು ಎಷ್ಟು ಮಂದಿ ತಾಯಿಯನ್ನು ಪ್ರೀತಿಸ್ತಾ ಇದ್ದೇವೆ, ಎಷ್ಟು ಮಂದಿ ತಂದೆಯನ್ನು ಪ್ರೀತಿಸ್ತಾ ಇದ್ದೇವೆ. ನಾವು ತಾಯಿ ತಂದೆಯನ್ನ ಮೂಲೆ ಗುಂಪು ಮಾಡ್ತೇವೆ. ಅವರು ದುಡಿಯುವಷ್ಟು ದುಡಿದು, ನಮ್ಮನ್ನು ಬೆಳೆಸುವಷ್ಟು ಬೆಳೆಸಿ, ನಮಗೆ ಒಳ್ಳೇದು ಮಾಡುವಷ್ಟು ಮಾಡಿ ಆದಮೇಲೆ, ಹಸು ಹಾಲು ಕೊಡುವಷ್ಟು ಕೊಟ್ಟ ಆದಮೇಲೆ, ಇನ್ನು ಹಸು ಹಾಲು ಕೊಡಲಿಕ್ಕಿಲ್ಲ ಅಂತಾದರೆ ಹಸುವಿಗೆ ಏನು ಗತಿಯೋ ತಂದೆ ತಾಯಿಗಳಿಗೆ ಹತ್ತಿರ ಅದೇ ಗತಿ, ಅಧೋಗತಿ. ಅದು ಇವತ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಈ ಮನೆ ಇಡೀ ಸಮಾಜಕ್ಕೆ ಸಂದೇಶ ಅಂತ. ಏನು ಸಂದೇಶ ಅಂದರೆ, ತಾಯಿ ತಂದೆಯರನ್ನು ಪ್ರೀತಿಸಿ, ಅವರ ಅಪೇಕ್ಷೆಗಳನ್ನು, ಆಶೋತ್ತರಗಳನ್ನು ಈಡೇರಿಸಿ. ಅವರು ಗತಿಸಿದ ಮೇಲೆ ನೀವು ವೈಭವ ಮಾಡೋದಲ್ಲ, ಅವರು ಇರುವಾಗಲೇ ಅವರ ಮಾತನ್ನು ಕೇಳಿ, ಅವರ ಆಸೆಗಳನ್ನು ಈಡೇರಿಸಿ, ಆಗ ನಿಮಗೆ ನಿಜವಾದ ಒಂದು ಆ ಪುತ್ರತ್ವದ ಸಾರ್ಥಕತೆ ಬರ್ತದೆ. ಇಲ್ಲಿ ತಾಯಿ ತಂದೆಯವರು ಕಟ್ಟಿದ ಮನೆ ಸಣ್ಣ ಮನೆ. ಸದಾಶಿವ ಶೆಟ್ಟರು ಅವರ ಎಳೆ ವಯಸ್ಸಿನಲ್ಲಿ ಅವ್ರ ತಂದೆ ತಾಯಿ ಕಟ್ಟಿರ್ತಕ್ಕಂಥದ್ದು. ಈಗಲೂ ಕೂಡ ಆ ಮನೆಯನ್ನು ಅದೇ ರೀತಿ ಇಟ್ಟುಕೊಳ್ಳಲಾಗಿದೆ.
ಕೊಂಚ ನವೀಕರಣ ಮಾಡಿ ಅದಕ್ಕೆ ಅದೇ ರೂಪ ಕೊಟ್ಟು ಇಟ್ಕೊಳ್ಳಲಾಗಿದೆ. ಅದು ತಾಯಿ ತಂದೆಯರ ಮೇಲೆ ಪ್ರೀತಿ. ಇದು ಕುಟುಂಬ ಪ್ರೀತಿ. ಇವತ್ತು ಈ ಕುಟುಂಬವೂ ಕೂಡ ಒಡೆದು ಹೋಗ್ತಾ ಇದೆ. ಈ ದೇಶದ ವೈಶಿಷ್ಟ್ಯ ಕುಟುಂಬ ಜೀವನ ಪದ್ಧತಿ, ಇಲ್ಲಿಯ ವೈಶಿಷ್ಟ್ಯ. ವಿದೇಶಗಳಿಗೆ ಹೋದರೆ ಅಲ್ಲಿ ಕುಟುಂಬ ಎನ್ನುವುದಕ್ಕೆ ಯಾವ ಅರ್ಥವೂ ಕೂಡ ಇಲ್ಲ. 5ನೇ ಗಂಡನ 6ನೇ ಹೆಂಡತಿ ಅನ್ನುವಾಗ ಆ ಮಕ್ಕಳೆಲ್ಲ ಯಾರು ಏನೇನಾದರೂ ಯಾರಿಗೆ ಏನಾಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪೂರ್ತಿ ಗೊಂದಲ ಅಂತ. ನೀವು ಮದುವೆ ಮೇಲೆ ಮದುವೆ ಅಂತ ಹೋಗುವಾಗ ಆ ಮಕ್ಕಳ ಕಥೆ ಏನು ಅಂತ ನೋಡ್ತೀರಾ ಅಂತ, ಅವರ ಪರಿಸ್ಥಿತಿ ಏನು ಅಂತ ನೋಡ್ತೀರಾ, ಅವರ ಮನಸ್ಸು ಏನಾಗ್ತದೆ, ಅವರು ತಾಯಿಯನ್ನು ಹೇಗೆ ತಾಯಿ ಅಂತ ನೋಡ್ತಾರೆ, ತಂದೆಯನ್ನು ಹೇಗೆ ತಂದೆ ಅಂತ ನೋಡ್ತಾರೆ, ಮಲತಂದೆ ಬಂದರೆ ಅವರ ಮನಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡ್ತೇವೆ ನಾವು ಎಲ್ಲಿಯಾದರೂ ಅಂತ. ಕುಟುಂಬ ಜೀವನ ಛಿದ್ರ ಆಗೋದು ಎಲ್ಲಿ ಅಂದರೆ ಏಕನಿಷ್ಠೆ ತಪ್ಪುವಾಗ ಅಂತ. ಒಬ್ಬ ಪುರುಷನಿಗೆ ಒಬ್ಬಾಕೆ ಸ್ತ್ರೀ ಅಂತ. ಒಂದು ಸಾರಿ ವಿವಾಹ ಬಂಧನ ಆದರೆ ಮುಗೀತದ್ದು ಅಂತ, ಇಡೀ ಜೀವನಕ್ಕೆ ಇರುವಂಥದ್ದು ಅಂತ. ಈ ಪವಿತ್ರ ಬಂಧನ ಕುಟುಂಬ ಜೀವನ ಪದ್ಧತಿಯನ್ನು ಉಳಿಸುವಂಥದ್ದು ಅಂತ. ನೀವು ಇದನ್ನು ಬಿಟ್ಟು ಹೋದರೆ ಕುಟುಂಬ ಜೀವನ ಪದ್ಧತಿ ಹೋಗಿಬಿಡ್ತದೆ, ಆ ಪಾವಿತ್ರ್ಯವು ಕೂಡ ಹೋಗಿಬಿಡ್ತದೆ. ಕುಲ ಎನ್ನುವುದಕ್ಕೆ ಮತ್ತೆ ಯಾವ ಅರ್ಥವೂ ಕೂಡ ಇರೋದಿಲ್ಲ. ಕುಲ ಉಳಿಬೇಕು, ಕುಲ ಪರಂಪರೆ ಬೆಳಿಬೇಕು ಅಂದರೆ ಈ ನಿಯಮ, ಈ ಬದ್ಧತೆ. ಜೀವನದಲ್ಲಿ ಒಂದು ಮದುವೆ ಆಗುವುದಾದರೆ ಒಂದು ಮದುವೆ, ಆ ಒಂದು ಮದುವೆ ಅದು ಜೀವನದ ಕೊನೆಯವರೆಗೆ ಮಾತ್ರ ಅಲ್ಲ. ರಾಮಾಯಣ ಹೇಳುವ ಪ್ರಕಾರ ಗತಿಸಿದ ಬಳಿಕವೂ ಕೂಡ ಮೊದಲು ಗತಿಸಿದವರು ಪ್ರತೀಕ್ಷೆ ಮಾಡ್ತಾರೆ ಅಂತ, ಮತ್ತೊಬ್ಬರು ಬರುವುದನ್ನು ಕಾಯ್ತಾ ಇರ್ತಾರೆ ಪರಲೋಕದಲ್ಲಿ ಅಂತ. ಅಲ್ಲಿವರೆಗೂ ಒಟ್ಟಿಗೆ, ಪರಲೋಕದಲ್ಲಿ ಕೂಡ ಒಟ್ಟಿಗೆ ಇರುವಂಥದ್ದು. ದಾರಿ ಎರೆದು ಕೊಡುವಾಗ ಈ ಲೋಕಕ್ಕೆ ಮಾತ್ರ ಅಲ್ಲ, ಆ ಲೋಕಕ್ಕೂ ಸೇರಿಯೇ ಕೊಡುವಂಥದ್ದು ಅಂತ. ಹಾಗಾಗಿ ಈ ಒಂದು ಕುಟುಂಬ ಎನ್ನುವ ಭಾವ, ಅಣ್ಣ ತಮ್ಮಂದಿರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ಮೊಮ್ಮಕ್ಕಳು ಇಡೀ ಸೇರಿ ಒಂದು ಬಳಗ ತುಂಬ ದುರ್ಲಭ ಆಗ್ತಾ ಇದೆ. ನಾವು ತುಂಬ ದೂರ ಹೋಗ್ತಾ ಇದ್ದೇವೆ. ಮೊದಲು ಅಣ್ಣ ತಮ್ಮಂದಿರು ಒಟ್ಟಿಗೆ ಇರಲಿಕ್ಕೆ ಕಷ್ಟ, ತಂದೆ ಮಕ್ಕಳು ಒಟ್ಟಿಗೆ ಇರಲಿಕ್ಕೆ ಕಷ್ಟ ಎನ್ನುವ ವಾತಾವರಣ ಇತ್ತು. ಈಗ ಗಂಡ ಹೆಂಡತಿ ಒಟ್ಟಿಗೆ ಇರಲಿಕ್ಕೆ ಕಷ್ಟ ಎನ್ನುವ ವಾತಾವರಣ ಇದೆ. ಈಗ ಸುಧಾರಣೆ ಹೇಗಾಗಿದೆ ಅಂದರೆ, ಅಣ್ಣ ತಮ್ಮಂದಿರು ಒಟ್ಟಿಗಿರುವ ಕಾಲ ಮೊದಲ ಹೋಯಿತು. ಈಗ ಗಂಡ ಹೆಂಡತಿ ಒಟ್ಟಿಗಿರುವಂಥ ಪ್ರಮೇಯ ಇಲ್ಲ, ಒಟ್ಟಿಗಿರುವಂಥ ಸಂದರ್ಭ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾಯಿ ತಂದೆಯವರ ಮೇಲಿನ ಪ್ರೀತಿ, ಗೌರವ, ಕುಟುಂಬ ಜೀವನ ಪದ್ಧತಿಯ ಆದರ್ಶವನ್ನು ಈ ಒಂದು ಗೃಹ ಎತ್ತಿ ಹೇಳ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಸಾಲದಕ್ಕೆ ಗೋಶಾಲೆ ಕೂಡ ಇದೆ. ನಮ್ಮ ಪರಂಪರೆ ಅಲ್ಲಿಗೆ ಪರಿಪೂರ್ಣ ಆಯಿತು. ಮನೆಗೊಂದು ಗೋಶಾಲೆ ಬೇಕು ಅಂತ, ಗೋವು ಬೇಕು ಮನೆಗೆ. ಎಂತಹ ಬಡವನೇ ಆಗಿರಲಿ, ಒಂದು 2 ಗೋವನ್ನಾದರೂ ಸಾಕಬೇಕು, ಒಂದು ಹೊಸ ಒಂದು ಕರುವನ್ನಾದರೂ ಕೂಡ ಸಾಕಬೇಕು. ಗೋವಿನ ಸಹವಾಸ ಬೇಕು, ಗೋವಿನ ಸಾನ್ನಿಧ್ಯ ಬೇಕು. ಅದು ಉಸಿರಾಡದ ಗಾಳಿಯಲ್ಲಿ ನಾವು ಉಸಿರಾಡಬೇಕು, ಅದು ಮೆಟ್ಟಿದ ಮಣ್ಣಿನಲ್ಲಿ ಓಡಾಡಬೇಕು. ಆ ಮೆಟ್ಟಿದ ಮಣ್ಣನ್ನು ತಲೆಗೆ ಹಾಕ್ಕೊಳ್ಬೇಕು ನಾವು. ಶ್ರೀಕೃಷ್ಣನಿಗೆ ಆ ಪೂತನೆ ಬಂದು ಕಾಡಿದಾಗ, ಪೂತನೆಯ ವಧೆಯ ನಂತರ ದೃಷ್ಟಿ ತೆಗಿತಾರೆ. ಹೇಗೆ ದೃಷ್ಟಿ ತೆಗೆದು ಅಂದರೆ, ಗೋವು ಮೆಟ್ಟಿದ ಮಣ್ಣು, ಆ ಮಣ್ಣಿನಿಂದ ಕೃಷ್ಣನಿಗೆ ದೃಷ್ಟಿ ತೆಗೆಯುವಂಥದ್ದು, ಗೋವಿನ ಬಾಲದ ಮೂಲಕ ದೃಷ್ಟಿ ತೆಗೆಯುವಂಥದ್ದು. ಇದನ್ನೆಲ್ಲ ಮಾಡೋದನ್ನು ಭಾಗವತ ವರ್ಣನೆ ಮಾಡ್ತದೆ ಅಂತ. ಶ್ರೀಮಂತ ಅಂದರೆ ಯಾರಲ್ಲಿ ಹೆಚ್ಚು ಗೋವುಗಳಿದೆ ಅವನು ಶ್ರೀಮಂತ, ಗೋವಿಲ್ಲದವನು ಬಡವ. ಪ್ರಾಚೀನ ಕಾಲದ ಪರಂಪರೆ ಇದು. ಆ ಕಾಲದ ನೋಟು ನಾಣ್ಯ ಯಾವುದು, ಕರೆನ್ಸಿ ಯಾವುದದು ಅಂದರೆ ಗೋವು ಅಂತ. ಹೆಚ್ಚು ಗೋವುಳ್ಳವನು ಶ್ರೀಮಂತ. ಹಾಗಾಗಿ ದೇಶ ಇವತ್ತು ಬಡ ದೇಶ ಆಗಿದೆ ಅಂತ. ನಾವೆಲ್ಲ ಬಡವರಾಗಿದ್ದೇವೆ. ಹಣಕಾಸು ಕೋಟಿ ಇರ್ಬೋದು, ಆದರೆ ಒಂದು ಗೋವು ಇಲ್ಲ ಅಂದರೆ ನಮ್ಮ ಭಾರತದ ಪರಂಪರೆಯ ದೃಷ್ಟಿಯಿಂದ ಅವನು ಬಡವ ಅಂತ. ಹಾಗಾಗಿ ಸದಾಶಿವ ಶೆಟ್ಟರು ನಿಜವಾಗಿಯೂ ಶ್ರೀಮಂತರು. ಯಾಕೆ ಅಂದರೆ ಅವರಲ್ಲಿ ಗೋಶಾಲೆ ಇದೆ, ಗೋವುಗಳಿದ್ದಾವೆ, ಅವರು ಗೋವುಗಳನ್ನು ಸಾಕ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಸಂಪತ್ತು ಇಲ್ಲಿಗೆ ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆ ಗೋಶಾಲೆಯಲ್ಲಿ ಯಾಕೋ ಮನಸ್ಸಿಗೆ ತುಂಬ ಉಲ್ಲಾಸ ಅಂತ ಅನ್ನಿಸ್ತು. ಗೋಶಾಲೆಯನ್ನು ಪ್ರವೇಶ ಮಾಡುವಾಗ ಏನೋ ಸಂತೋಷ, ಏನೋ ಸಮಾಧಾನ. ಆ ಕಟ್ಟಿದ ವಿಧಾನ, ವಾಸ್ತು, ಅದರ ವಿನ್ಯಾಸ ಏನೋ ಒಂದು ಸಂತೋಷವನ್ನು ಕೊಡುವಂತೆ ಇದೆ. ಹಾಗಾಗಿ ನಮಗೆ ಒಂದು ನಿಶ್ಚಿತ ಮನಸ್ಸಿಗೆ ಅಲ್ಲಿ ಗೋವುಗಳು ನಲಿದಾಡ್ತವೆ, ಅಲ್ಲಿ ಗೋವುಗಳು ತುಂಬ ಸಂತೋಷವಾಗಿರ್ತವೆ. ಅವು ಎಷ್ಟು ಕಾಲ ಸಂತೋಷವಾಗಿರ್ತವೋ ಅಷ್ಟು ಆಶೀರ್ವಾದ ಸದಾಶಿವ ಶೆಟ್ಟರ ಕುಟುಂಬದ ಮೇಲೆ ಅದು ಮಳೆಯಾಗಿ ಬೀಳಲಿಕ್ಕುಂಟು, ಇನ್ನಷ್ಟು ಶ್ರೇಯಸ್ಸು ಅವರಿಗೆ ಆಗಲಿಕ್ಕುಂಟು ಎಂಬುದಾಗಿ ನಮಗೆ ಅನ್ನಿಸುವಂಥದ್ದು. ಹಾಗಾಗಿ ಸಮಾಜ ಇದನ್ನು ಗಮನಿಸಬೇಕು. ಇವತ್ತು ಯಾರೋ ನೀವು ಇಲ್ಲಿಗೆ ಬಂದಿದ್ದೀರಿ, ಕೇವಲ ನೀವು ತುಂಬ ಒಳ್ಳೆಯ ಊಟ ಹಾಕ್ತಾರೆ ಹಾಗಿದ್ರು ಸದಾಶಿವ ಶೆಟ್ಟರು. ಇವತ್ತು ಎಲ್ಲ ಅನೇಕರು ಗಣ್ಯರು ಮಾನ್ಯರು ಬಂದಿರ್ತಾರೆ. ಇಷ್ಟರಲ್ಲೇ ತೃಪ್ತರಾಗಿ ಹೋಗಬೇಡಿ, ಮನೆಗೆ ಒಂದು ಸಂದೇಶ ತೆಗೆದುಕೊಂಡು ಹೋಗಿ. ಅದೇನು ಅಂದರೆ, ನಮ್ಮ ತಂದೆ ತಾಯಿಯನ್ನು ದೇವರಂತೆ ನಾವು ಪೂಜಿಸುವಂಥದ್ದು ಮತ್ತು ಪ್ರೀತಿಸುವಂಥದ್ದು. ನಮ್ಮ ಇಡೀ ಕುಟುಂಬ ನಾವು ಒಂದೇ ಎಂಬ ಭಾವದಲ್ಲಿ ಇರುವಂಥದ್ದು. ವಂಶವೃಕ್ಷ ಅಂತ ಹೆಸರದಕ್ಕೆ. ಒಂದೇ ಮರ ಕವಲೊಡ್ಕೊಂಡು ಹೋಗ್ತಾ ಇದೆ ನೋಡಿ ಅಂತ. ನೀವು ಒಂದು ಕೊಂಬೆಯನ್ನು ಕಡಿದರೆ ಇಡೀ ಮರದ ಎಲ್ಲ ಎಲೆಗಳು ಕೂಡ ಬಾಡ್ತವೆ. ಹಾಗೆ ಒಬ್ಬರು ತೀರ್ಕೊಂಡ್ರೆ ಕುಟುಂಬದಲ್ಲಿ ಎಲ್ಲರಿಗೂ ಆಶೋಚ ಬರ್ತದೆ.
ಎಲ್ಲರಿಗೂ ಸೂತಕ ಬರ್ತದೆ. ಒಬ್ಬರು ಹುಟ್ಟಿದ್ರು, ಒಬ್ಬರು ಹೋದರು, ಅದರ ಪರಿಣಾಮ ಇಡೀ ಕುಟುಂಬದ ಮೇಲೆ ಉಂಟು. ಒಂದು ಅರ್ಥ ಏನು ಅಂದರೆ ಅದು ಒಂದು ಅಂತ. ಇಡೀ ಕುಟುಂಬ ಅದು ಬೇರೆ ಬೇರೆ ಅಲ್ಲ. ಯಾರೇ ಪುಣ್ಯದ ಕೆಲಸ ಮಾಡಿದರೂ ಎಲ್ಲರಿಗೂ ಫಲ ಉಂಟು, ಯಾರೇ ಪಾಪ ಮಾಡಿದರೂ ಎಲ್ಲರಿಗೂ ಪಾಲುಂಟು. ಒಂದು ಕುಟುಂಬದಲ್ಲಿ ಯಾರೇ ಪಾಪದ ಕೃತ್ಯವನ್ನು ಮಾಡಿದರೂ ಕೂಡ ಅದರ ಪಾಲು ಪ್ರತಿಯೊಬ್ಬರಿಗೂ ಉಂಟು. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಯಾರೂ ಪಾಪ ಮಾಡಲಿಕ್ಕೆ ನಾವು ಬಿಡಬಾರ್ದು ಅಂತ. ನಮ್ಮ ಕುಟುಂಬದಲ್ಲಿ ಯಾರೂ ದಾರಿ ತಪ್ಪಿ ಹೋಗಲಿಕ್ಕೆ ಬಿಡಬಾರ್ದು, ಅವನಿಗೆ ಹಕ್ಕಿಲ್ಲ ಅಂತ. ಯಾಕೆಂದರೆ ಅದರ ಪರಿಣಾಮ ಎಲ್ಲರ ಮೇಲಿದೆ. ಅವನು ತಪ್ಪು ಮಾಡಿದರೆ ಅದರ ಪರಿಣಾಮವನ್ನು ಅವನು ಒಬ್ಬನ ಅನುಭವಿಸೋದಲ್ಲ, ಇಡೀ ಕುಟುಂಬ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬ ದಾರಿ ತಪ್ಪಿದರೆ ನಮಗೊಂದು ಹೊಣೆಗಾರಿಕೆ ಇದೆ ಅಂತ ಹಿಡಿದು ನಿಲ್ಲಿಸ್ಬೇಕು ಅವನನ್ನು. ನೀವು ಮಾಡಿಕೊಡ್ದು ಈ ಕೆಲಸವನ್ನು ಎಂಬುದಾಗಿ ಅವನನ್ನು ಗಟ್ಟಿಯಾಗಿ ತಡೀಬೇಕು ಅಂತ. ಇಲ್ಲದಿದ್ದರೆ ನಮಗೂ ಒಂದು ಪಾಲಿರ್ತದೆ ಅದರಲ್ಲಿ ಅಂತ. ಹಾಗಾಗಿ ಆ ಕುಟುಂಬ ಬಂಧು ಎಂಬ ಭಾವ, ಆ ಸಂದೇಶವನ್ನು ನೀವು ತೆಗೆದುಕೊಂಡು ಹೋಗ್ತೀರಿ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ಬೇಕಾದರೆ ಆಸ್ತಿಯನ್ನು ಪಾಲು ಮಾಡಿಕೊಳ್ಳಿ, ಆದರೆ ಮನಸ್ಸನ್ನು ಪಾಲು ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ನೀವು ಬೇರೆ ಬೇರೆ ಮನಸ್ಸಿಂದ ಆಗಬೇಡಿ, ಆಸ್ತಿಯಿಂದ ಆಗಿ ಯಾರು ಬೇಡ ಅಂದವರು. ಯಾಕೆಂದರೆ ಆಸ್ತಿ ದೊಡ್ಡದಲ್ಲ, ಬಾಂಧವ್ಯ ದೊಡ್ಡದು. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತೇವೆ. ನೀವು ಬಾಂಧವ್ಯಕ್ಕಾಗಿ ಆಸ್ತಿಯನ್ನು ಕಳ್ಕೊಳ್ಳಬೇಕಾದ್ರೆ, ಆದರೆ ಆಸ್ತಿಗಾಗಿ ಬಾಂಧವ್ಯವನ್ನು ಕಳ್ಕೊಳ್ಬಾರ್ದು. ಯಾಕೆಂದರೆ ಬಾಂಧವ್ಯ ಅನ್ನೋದು ಜೀವ ಇರುವಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥದ್ದು ಜೀವಸನೆ, ಚೈತನ್ಯ ಅದು ಅಂತ. ಆಸ್ತಿಗೆ ಜೀವ ಇಲ್ಲ, ಆಸ್ತಿಗೆ ಜೀವ ಉಂಟಾ ಅಂತ. ಈ ಜೀವ ಇಲ್ಲದುದರ ಸಲುವಾಗಿ ಜೀವ ಇರುವಂಥದ್ದನ್ನು ಕಳ್ಕೊಳ್ತೇವಲ್ಲ, ನಾವು ಭಾವ ಇರುವಂಥದ್ದನ್ನು ಕಳ್ಕೊಳ್ತೇವಲ್ಲ. ಹಾಗಾಗಿ ರಾಮ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟ. ಒಂದು ಅಕ್ಷರ ಬೇರೆ ಮಾತಾಡಲಿಲ್ಲ ರಾಮ. ಆಯಿತು, ಮತ್ತೇನು ಕೊಡಬೇಕು ಹೇಳಿ ಅಂತ. ಸಿಂಹಾಸನವನ್ನು ರಾಜ್ಯವನ್ನು ತಮ್ಮನಿಗಾಗಿ ಬಿಟ್ಟುಕೊಡುವಾಗ ರಾಮ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಯಾಕೆಂದರೆ ಅಣ್ಣ ತಮ್ಮಂದಿರ ಬಾಂಧವ್ಯ ದೊಡ್ಡದು. ನೀವು ಹೇಳ್ಬೋದು, ಇಲ್ಲ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಡಿದ್ದು ಅಣ್ಣ ತಮ್ಮ ಅನ್ನೋ ವಿಷಯ ಎಲ್ಲಿ ಅಂತ ನೀವು ಕೇಳ್ಬೋದು. ಇಲ್ಲ, ಅಯೋಧ್ಯೆಗೆ ರಾಮ ಮರಳಿ ಬರ್ತಾನೆ 14 ವರ್ಷದ ಬಳಿಕ. ಮರಳಿ ಬರುವಾಗ ನೇರ ಅಯೋಧ್ಯೆಗೆ ಹೋಗೋದಿಲ್ಲ ರಾಮ. ಪ್ರಯಾಗದಲ್ಲಿ ಒಂದು ರಾತ್ರಿ ಉಳಿತಾನೆ. ಹನುಮಂತನನ್ನು ಮುಂದೆ ಕಳಿಸ್ತಾನೆ ಅಯೋಧ್ಯೆಗೆ. ಮುಂದೆ ಕಳಿಸಿ ಹನುಮಂತನನ್ನು ಮಾರುವೇಷದಲ್ಲಿ ಮುಂದೆ ಕಳಿಸಿ, ಹನುಮಂತ ನೋಡು, ಸ್ವಲ್ಪ ಭರತನೊಟ್ಟಿಗೆ ಮಾತಾಡು, ಸಂಭಾಷಣೆ ಮಾಡು, ಅವನ ಮುಖಭಾವ ಧಾಟಿ ಎಲ್ಲ ನೋಡು. ಎಲ್ಲಿಯಾದರೂ ಅವನಿಗೆ ರಾಜ್ಯದ ಮೇಲೊಂದು ಅಪೇಕ್ಷೆ ಬಂದಿದ್ದರೆ ನಾವು ಮತ್ತೆ ಕಾಡಿಗೆ ಹೋಗಿಬಿಡುವ, ಭರತ ರಾಜ್ಯಭಾರ ಮಾಡಲಿ, ಅವನ ಆಸೆ ಈಡೇರಲಿ, ಅವನು ಸಂತೋಷವಾಗಿರಲಿ ಎಂಬುದಾಗಿ ರಾಮ ಹೇಳುವಾಗ ಏನದು ಅಣ್ಣ ತಮ್ಮಂದಿರ ಬಾಂಧವ್ಯ ಎನ್ನುವಂಥದ್ದು ನಮಗೆ ಅರ್ಥ ಆಗಬೇಕು ಅಂತ. ಹಾಗಾಗಿ ಕಗ್ಗದ ಕವಿ ಹೇಳಿದರು, ರಾಮನು ಭರತನು ತಬ್ಬಿಕೊಂಡತ್ತಂದು, ಚಿತ್ರಕೂಟದಲ್ಲಿ ರಾಮನು ಭರತನು ತಬ್ಬಿಕೊಂಡತ್ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದಂತು, ಅವರ ಕಣ್ಣೀರು ನದಿಯಾಗಿ ಹರಿತಂತೆ ಅಂತ. ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವುದು ಜೀವಕ್ಕೆ ಅಂತ. ಬಾಂಧವ್ಯದ ಸೌಂದರ್ಯ ತನ್ನ ತುಟ್ಟ ತುದಿಯನ್ನು ಮುಟ್ಟಿದಂತೆ ಆ ದಿನ ಅಂತ. ಜೀವಕ್ಕದು ಕ್ಷೇಮ ಎಂಬುದಾಗಿ ಕಗ್ಗದ ಕವಿ ಹೇಳ್ತಾರೆ. ಹಾಗಾಗಿ ಅಂಥ ಬಾಂಧವ್ಯದ ದ್ಯೋತಕವಾಗಿರ್ತಕ್ಕಂಥ ಲೀಲಾ ಸದನದ ಒಂದು ಪ್ರವೇಶ ಇಂದಿಲ್ಲಿ ಏರ್ಪಟ್ಟಿದೆ. ಗೋಶಾಲೆಯ ಉದ್ಘಾಟನೆ ಆಗಿದೆ. ಪ್ರೀತಿಯ ಒಂದು ಅನಾವರಣ ಇಲ್ಲಿ ಏರ್ಪಟ್ಟಿದೆ. ನಾವೆಲ್ಲ ಯತಿಗಳು 7 ಮಂದಿ ನಾವಿಲ್ಲಿ ಸೇರಿದ್ದೇವೆ. ಆ ಹಿಂದಿನ ಕಟ್ಟಡ ಉದ್ಘಾಟನೆ ಮಾಡುವಾಗ ಒಡೆಯೂರು ಸ್ವಾಮಿಗಳು ಒಬ್ಬರೇ ಇದ್ರು ಅಂತ ಸದಾಶಿವ ಶೆಟ್ಟರು ಹೇಳ್ತಾ ಇದ್ರು. ಈಗ ವೃದ್ಧಿ ಎಷ್ಟಾಗಿದೆ ಅಂದರೆ 1 ಆಗಿದೆ ಅಂತ, ಆಧ್ಯಾತ್ಮಿಕವಾಗಿ ಕೂಡ ಅಂತ. ಒಂದಿದ್ದು 22 ವರ್ಷದಲ್ಲಿ 7 ಆಗಿದೆ, 20-25 ವರ್ಷದಲ್ಲಿ 7 ಆಗಿದೆ. ಹಾಗಾಗಿ ಅದು ಎಲ್ಲಿಯ ವಿಶೇಷ ಎಂಬುದಾಗಿ ನಾವು ನೆನಪು ಮಾಡಿಕೊಂಡು ಸದಾಶಿವ ಶೆಟ್ಟರು ಒಂದು ಅವಕಾಶವನ್ನು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಒಡೆಯೂರು ಸ್ವಾಮಿಗಳು ಅದನ್ನೇ ಹೇಳ್ತಾಯಿದ್ರು, ನಮಗೆ ಸೇರ್ಲಿಕ್ಕೆ ಒಂದು ಅವಕಾಶ ಆಯಿತು, ನಾವೆಲ್ಲ ಒಟ್ಟಿಗೆ ಇರಲಿಕ್ಕೆ ಒಂದು ಅವಕಾಶ ಆಯಿತು. ಮಾಡಲ ಸ್ವಾಮಿಗಳನ್ನ ನೋಡಿ ನಾವು ಕೆಲವು ಸಮಯ ಆಗಿತ್ತು, ತುಂಬ ಸಮಯವೇ ಆಗಿತ್ತು. ಹಾಗೆ ವಜ್ರದೇಹಿಗಳು ಸಿಗ್ತಾ ಇರ್ತಾರೆ ನಮಗೆ. ರಾಮನಿಗೆ ವಜ್ರದೇಹಿ ಬೇಕಾಗ್ತದಲ್ಲ ಪಕ್ಕದಲ್ಲಿ, ಯಾವಾಗಲೂ ಅವ್ರು ಸಿಗ್ತಾ ಇರ್ತಾರೆ ನಮಗೆ. ಕೊಂಡೆಯೂರಿನವರು ಅಲ್ಲಿಗೆ ಹೋಗಿದ್ದು ನಾವು ಕೊಂಡೆಯವರಿಗೆ ಕೆಲವು ಸಮಯ ಹಿಂದೆ. ಅದರ ನಂತರ ನಮಗೆ ಅವರು ಭೇಟಿ ಆಗಿರಲಿಲ್ಲ. KMRನವರು ತುಂಬ ಸಮಯದಿಂದ ಭೇಟಿ ಆಗಿರಲಿಲ್ಲ. ನಾವೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಅವಕಾಶ ಇಲ್ಲಿ ಕೂಡಿ ಬಂತು ಅನ್ನೋದಕ್ಕೆ ಅದರ ಶ್ರೇಯಸ್ಸು ಸದಾಶಿವ ಶೆಟ್ಟರಿಗೆ ಹೋಗ್ತದೆ. ಒಂದು ಹೆಚ್ಚುವರಿ ಪುಣ್ಯ ಅದು. ಈ ಎಲ್ಲ ಪುಣ್ಯದ ಜೊತೆಯಲ್ಲಿ ಈ ಸಂತರ ಸಮಾಗಮದ ಒಂದು ಹೆಚ್ಚುವರಿ ಪುಣ್ಯ ಅವರಿಗೆ ಸಲ್ತದೆ ಎಂಬುದಾಗಿ ನಾವು ಹೇಳಿ, ಕೊಟ್ಟ ಕೊನೆಯಲ್ಲಿ ನಾವು ಹಾರೈಸುವಂಥದ್ದು ಸದಾಶಿವ ಶೆಟ್ಟರ ಕುಟುಂಬ ಬೆಳೆಯಲಿ. ಈ ಲೀಲಾ ಸಾಧನ ಸಾಕಾಗದೆ ಹೋಗಲಿ, ಅವರು ಇನ್ನೊಂದು ಕಟ್ಟಡ ಕಟ್ಟುವಂತೆ, ಮತ್ತೊಂದು ಕಟ್ಟಡ ಕಟ್ಟುವಂತೆ ಆ ಕುಟುಂಬ ಬೆಳೆಯಲಿ. ಮಾತ್ರ ಅಲ್ಲ, ಆ ಕುಟುಂಬದಲ್ಲಿ ಧರ್ಮ ಬೆಳೆಯಲಿ, ಆ ಕುಟುಂಬದಲ್ಲಿ ಲಕ್ಷ್ಮಿ ಸಮೃದ್ಧಿ ಅದು ಬೆಳೆಯಲಿ, ಆ ಕುಟುಂಬದಲ್ಲಿ
ಪ್ರೀತಿ ಬೆಳೆಯಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯೇ ಜೀವನದ ಸಾರ, ಪ್ರೀತಿಯೇ ಜೀವನದ ಜೀವನಾಡಿ ಅದು ಅಂತ. ಆ ಪ್ರೀತಿ ಇಡೀ ಕುಟುಂಬದಲ್ಲಿ ಬೆಳೆದು ಅವರ ವಿಸ್ತೃತ ಕುಟುಂಬ ಇದೆಯಲ್ಲ ಸಮಾಜ, ಅಲ್ಲಿಗೆ ಅದು ಆ ಪ್ರೀತಿ ಹರಿಯಲಿ ಸಮಾಜದ ಕಡೆಗೆ ಎಂಬುದಾಗಿ ಇನ್ನೊಂದು ಸಾರಿ ನಾವು ಹಾರೈಸಿ ಇಲ್ಲಿ ಸೇರಿದ ಎಲ್ಲರನ್ನೂ ಮನಸಾರೆ ಆಶೀರ್ವದಿಸಿ ಎಲ್ಲ ಸಂತ ವರೇಣ್ಯರನ್ನು, ಸಂತಶ್ರೇಷ್ಠರನ್ನು ಅಭಿನಂದಿಸಿ ನಿಮ್ಮ ಸಮಾಯೋಗ ಇವತ್ತಿನ ನಮ್ಮ ಯೋಗ ಎಂಬುದಾಗಿ ಅದನ್ನು ಒಮ್ಮೆ ನೆನಪು ಮಾಡಿಕೊಂಡು ಇನ್ನೊಮ್ಮೆ ಸದಾಶಿವ ಶೆಟ್ಟರನ್ನ ಮನಸಾರೆ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.